ಜ್ಯೋತಿಷ್ಯಗಾರರು ಯಾವ ರೀತಿ ಹೇಗೆ ಮಾತಾಡ್ತಾರೆ. ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ನನ್ನ ವಿದ್ಯೆಯನ್ನೇ ಬಿಟ್ಬಿಡ್ತೀನಿ. ಅವರು ಡಿಸೈಡ್ ಮಾಡಿಬಿಟ್ಟಿದಾರಂತೆ ಇವು CM ಆಗಲೇಬೇಕು. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕ್ಯೂರಿಯಾಸಿಟಿ ಬರಲಿ. ಜ್ಯೋತಿಷ್ಯಗಾರರು ಯಾವ ರೀತಿ ಹೇಗೆ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಜೊತೆಗೆ TV ಚಾನಲ್ಗಳಲ್ಲೂ ಮಾತಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬ್ರಹ್ಮಾಂಡ ಗುರೂಜಿ ಅವರು ಒಂದು ಕಡೆ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ನನ್ನ ವಿದ್ಯೆಯನ್ನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಈಗ DK ಶಿವಕುಮಾರ್ ನಕ್ಷತ್ರಿಯ ಆಗಲೇಬೇಕು ಅಂತ ಬರೆದಿಟ್ಟು ಶಾಸನ. ಇನ್ನೊಂದು ಹೇಳ್ಬಿಡ್ತೀನಿ ಕೇಳು, DK ಶಿವಕುಮಾರ್ ಅಕಸ್ಮಾತ್ ಆಗದಿದ್ದ ಪಕ್ಷದಲ್ಲಿ ನಾನು ವಿದ್ಯೆ ಬಿಟ್ಬಿಡ್ತೀನಿ, ಅವತ್ತೇ ಹಾಗೇ ಆಗ್ತಾನೆ ಅಂತ ಶತಸಿದ್ಧ. ಇನ್ನೊಂದು ಕಡೆ ಹೇಳಿದ್ದಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು 1000 ಪಟ್ಟು ಶತಸಿದ್ಧ, ಹಾಗೇ ಆಗ್ತಾರೆ ಅಂತ. ಆದ್ದರಿಂದ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಶತಸಿದ್ಧ, 1000 ಪಟ್ಟು ಶತಸಿದ್ಧ. ಭಗವಂತನೇ ಸ್ವತಃ ಬಂದು ನಿಲ್ಸಕ್ಕಾಗಲ್ಲ ಈಗ, ಯಾಕಂದರೆ ಆಲ್ರೆಡಿ ವರ ಕೊಟ್ಬಿಟ್ಟು ಆಗೋಗಿದೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ. ಇದನ್ನು ನಾನು ಹಾಸನಾಂಬೆಯಲ್ಲಿ ಇದ್ದಾಗಲೇ 10 ವರ್ಷದಲ್ಲಿ ಕಾಂಗ್ರೆಸ್ ಇದ್ದ ಪಕ್ಷದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅಂತ ಬರೆದು ಆಗೋಗಿದೆ. ಸೊ ಇನ್ನೊಂದು ಕಡೆ ಹೇಳಿದರೆ, ಅವರು ಮುಖ್ಯಮಂತ್ರಿ ಆಗದಿದ್ದರೆ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನ CM ಸಿದ್ದರಾಮಯ್ಯನವರು ಬಿಟ್ಟು ಕೊಟ್ಟಿಲ್ಲ ಅಂದರೆ ಅವರಿಗೆ ಕಾಯಿಲೆ ಬರುತ್ತೆ. ಆ ಕಾರಣದಿಂದಲೂ DK ಶಿವಕುಮಾರ್ CM ಆಗ್ತಾರೆ. ಅದನ್ನು ಮಾಡೋರೆಲ್ಲ ಯಾರಪ್ಪ ಅಂದರೆ ಶನಿಗ್ರಹ. ಅವರು ಡಿಸೈಡ್ ಮಾಡಿಬಿಟ್ಟಿದಾರಂತೆ ಇವು CM ಆಗಲೇಬೇಕು ಅಂತ. ಸಿದ್ದರಾಮಯ್ಯಗೆ ಏನಾಗಿದೆ ಈಗ, ಅಕಸ್ಮಾತ್ ಸಿದ್ದರಾಮಯ್ಯ ಈಗ ಒಪ್ಕೊಳ್ಳದೆ ಇದ್ದ ಪಕ್ಷದಲ್ಲಿ ಅನಾರೋಗ್ಯ ಕಾಡುತ್ತೆ ಅಂತ ಹೇಳುತ್ತೆ. ಅಂದರೆ ನಾನು ಕೊಟ್ಬಿಡ್ತೀನಪ್ಪ ಅಂದರೆ ಯೋಗವನ್ನು ಕೊಟ್ಟಾಗ ಆರೋಗ್ಯವನ್ನು ಕೊಡ್ತಾನಂತೆ. ಬೇಕು ಅಂತ ಪೊಸಿಷನ್ನಲ್ಲೇ ಕೂತ್ಕೊಂಡ್ರೆ ಆರೋಗ್ಯವನ್ನು ಕ್ಷೀಣಿಸ್ತಾನೆ. ಯಾಕೆಂದರೆ ರಾಹು ಹಂಗೇನೆ, ರಾಹು ಕೇತು ಎಲ್ಲ ಹೀಗೆ ಅಂದರೆ ನೀನು ಒಂದನ್ನು ತ್ಯಾಗ ಮಾಡು ಅಂತಾನಂತೆ. ತ್ಯಾಗ ಮಾಡಿದೆ ಇದ್ರೆ ನಾನು ನೋಡಿ ಕೂತ್ಕೊತೀನಿ ಅಂತ. ಮತ್ತು ಇವರು ಬೇಕಾದಷ್ಟು ರೆಕಮೆಂಡೇಶನ್ಸ್ ಎಲ್ಲ ಮಾಡಿದ್ದಾರೆ, ಇಂತಿದ್ದ ದೇವಸ್ಥಾನಗಳಿಗೆ ಹೋಗಬೇಕು, ಪೂಜೆ ಮಾಡಬೇಕು ಅಂತ. ಅದರ ಪ್ರಕಾರ ಅವರೆಲ್ಲ ಮಾಡಿದಾರಂತೆ. ಒಂದಷ್ಟು ಸಣ್ಣ ಪುಟ್ಟ ಬಿಟ್ಟಿದಾರಂತೆ. ಎಷ್ಟು ಜನ ದೇವರ ಪೂಜೆ ಪುರಸ್ಕಾರಗಳು ಮಾಡಿರ್ತಕ್ಕಂಥದ್ದು, ಎಷ್ಟು ಜನಕ್ಕೆ ಹಲೋ ಅಂದಿರೋದು DK ಶಿವಕುಮಾರ್ ಪೂಜೆ ಮಾಡದೇ ಇರೋ ದೇವರುಗಳೇ ಇಲ್ವೇನೋ ಅನ್ಕೊಂಡು ನೀವು ಅನ್ಕೋಬೋದು. ಇನ್ನೂ ಎಷ್ಟೋ ದೇವ್ರ ಪೂಜೆ ಮಾಡಿಲ್ಲ, ನಾನು ಹೇಳಿದ ಕೆಲವೆಲ್ಲ ಮಾಡ್ಕೊಂಡೂ ಇಲ್ಲ. ಕೆಲವೊಂದು ಮಾಡಿದರೆ ಇಷ್ಟೊತ್ತಿಗೆ ಚಕ ಅಂತ ಏನು ಯಾವತ್ತೋ ತಿಂಗಳಲ್ಲ, ಇನ್ನು 3 ತಿಂಗಳ ಹಿಂದೆನೇ ಕುತ್ಕೊಂಡ್ಬಿಡ್ಬೋದಾಯ್ತು. ಸೊ ಇದು ನಾನು ಯಾಕೆ ನಿಮಗೆ ಹೇಳ್ತೀನಿ ಅಂದರೆ, ಇವನ್ನೆಲ್ಲ ನೋಡ್ತಾ ಇರಬೇಕು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಯಾವ ರೀತಿ ಜ್ಯೋತಿಷಿಗಳು ಮಾತಾಡ್ತಾರೆ, ಅಕಸ್ಮಾತ್ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಯಾವ ರೀತಿ ಜ್ಯೋತಿಷಿಗಳು ತಪ್ಪಿಸ್ಕೋತಾರೆ ಅನ್ನೋದ್ರ ಬಗ್ಗೆ ನೀವು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರಲಿ, ತಿಳ್ಕೊಳ್ಳಿ. ನಮ್ಮ ಮನಸ್ಸುಗಳ ಮೇಲೆ, ಬುದ್ಧಿಯ ಮೇಲೆ, ಭಾವನೆಗಳ ಮೇಲೆ ಎಷ್ಟೊಂದು ಆಕ್ರಮಣ ಈ ಸಮಾಜದಲ್ಲಿ ಮಾಡ್ತಾ ಇರತಕ್ಕ ತಿಳುವಳಿಕೆ ಬರಲಿ ಅಂತ ಈ ವಿಡಿಯೋ. ಒಂದು ಕಡೆ ಬ್ರಹ್ಮಾಂಡ ಗುರೂಜಿ ಹೇಳ್ತಾ ಹೋಗ್ತಾರೆ, ಬ್ರಹ್ಮೇಂದ್ರ ನುಡಿ ಅಂತ ಯಾವುದೇ ಇದೆ ಜ್ಯೋತಿಷ್ಯ ಇದೆ ಅಂತ ಅದ್ರ ಬರೆದು ಬಿಟ್ಟಿದೆ ಅಂತ DK ಶಿವಕುಮಾರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಮತ್ತು ಅವ್ರದ್ದು ಯಾವುದೋ ಮಹಾಲಕ್ಷ್ಮಿ ಇದೆಯಂತೆ, ಅದರಲ್ಲೂ ಬರೆದು ಬಿಟ್ಟಿದೆ ಅಂತೆ DK ಶಿವಕುಮಾರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆಗಲಿಲ್ಲ ಅಂದ್ರೆ ಏನು, ನಾನು ವಿದ್ಯೆನೇ ಬಿಟ್ಬಿಡ್ತೀನಿ ಅಂದರು, ಚಾಲೆಂಜ್ ಮಾಡಿದ್ದಾರೆ. ಆಮೇಲೆ ಏನು ಮಾತಾಡ್ತಾರೆ ಅನ್ನೋದು ಗಮನಿಸಿ. ನಾನೊಂದಷ್ಟು ದೇವಸ್ಥಾನಗಳು ಹೇಳಿದ್ದೆ, ಅಲ್ಲಿ ಹೇಳಿದ ಸ್ಟೇಟ್ಮೆಂಟ್ ಹೇಳಿದ್ದಾರೆ, ಎಲ್ಲ ಮಾಡಿದ್ದಾರೆ, ಒಂದು ಕೆಲವು ಬಿಟ್ಟಿದ್ದಾರೆ ಅಂತ. ಆಮೇಲೆ ಹೇಳ್ತಾರೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ಅದು ಎಷ್ಟು ದಿನ, ಕೇವಲ 20 ದಿನ. ಸಂಕ್ರಾಂತಿ ಒಳಗಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು. ಅದಾಗಿದ್ರೆ ಇನ್ನು 10 ವರ್ಷಗಳ ಯೋಗ ಇಲ್ಲ ಅವರಿಗೆ. ಅಷ್ಟರಲ್ಲಿ ವಯಸ್ಸಾಗಿರುತ್ತೆ. ನೆಕ್ಸ್ಟ್ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ. ಹೇಗೆ ಮಾತಾಡ್ತಾರೆ ಡೈರೆಕ್ಟಾಗಿ ಅಂದರೆ, ಮುಖ್ಯಮಂತ್ರಿ ಆಗಲೇಬೇಕಾದ್ರೆ ಇನ್ ಕೇಸ್ ಕಾಂಗ್ರೆಸ್ ಪತನವಾಗಿ BJP ಜೊತೆ ಸೇರಿಕೊಂಡ್ರೂ ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ ಒಂದು ಕಡೆ. ಯು ಸಿ ದಿಸ್. ನಾವು ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಪ್ರೇಕ್ಷಕರು ಯೋಚನೆ ಮಾಡಬೇಕು, ಇದನ್ನೆಲ್ಲ ನೋಡಿ ತಮಾಷೆ ನೋಡ್ತಾ ಹೋಗಿ. ಈ ರಾಜಕೀಯ ಅಷ್ಟೊಂದು ಸುಲಭ ಅಲ್ಲ.
ಕೇವಲ ಗ್ರಹಗತಿಗಳೇ ರಾಜಕೀಯವನ್ನು ಮಾಡೋಂಗೆ ಇದ್ದಿದ್ರೆ ಭಗವಂತನ ಇಚ್ಛೆಯೇ ರಾಜಕೀಯದಲ್ಲಿ ಇಂಥ ವ್ಯಕ್ತಿ ರಾಜನಾಗಿ ರಾಜ್ಯವನ್ನು ಆಳಬೇಕು ಅಂತ ಅವನ ಇಚ್ಛೆಯಾಗಿದ್ದರೆ, ಈ ವಿಶ್ಲೇಷಣೆಗೆ ಈ ವಿಡಿಯೋ ಅವನ ಇಚ್ಛೆ ಆಗಿದ್ದರೆ, ಅವನೇ ಮಾಡುವುದಾದರೆ ಈ ರಾಜಕಾರಣಿಗಳು ಇಷ್ಟೊಂದು ಭ್ರಷ್ಟಾಚಾರವನ್ನು ಮಾಡಿ ಸಾವಿರಾರು ಕೋಟಿಯನ್ನು ಗಳಿಸಿ ಭ್ರಷ್ಟಾಚಾರದಿಂದ ಅವನು ರಾಜ್ಯವನ್ನು ಆಳಬೇಕು ಅಂತ ಭಗವಂತನ ಇಚ್ಛೆನ ಕ್ವಶನ್ ಹಾಕ್ಕೊಳ್ಳಿ. ಕೆಲವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಎಷ್ಟೊಂದು ಹಣ ಖರ್ಚು ಮಾಡ್ತಾರೆ, ಎಷ್ಟೊಂದು ಕುತಂತ್ರಗಳನ್ನು ಮಾಡ್ತಾರೆ, ಎಷ್ಟೊಂದು ಸುಳ್ಳುಗಳನ್ನು ಹೇಳ್ತಾರೆ, ಇಷ್ಟೆಲ್ಲ ಮಾಡಬೇಕು ಅಂತ ಭಗವಂತನ ಇಚ್ಛೆನ, ಅವನ ಇಚ್ಛೆ ಇವನೇ ಮುಖ್ಯಮಂತ್ರಿ ಆಗಬೇಕು ಅಂದರೆ ಸಿಂಪಲ್, ನ್ಯಾಯಬದ್ಧವಾಗಿ ಭಗವಂತನ ನ್ಯಾಯವನ್ನು ಅನುಸರಿಸುತ್ತಾ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯದೆ ಸೃಷ್ಟಿ ಲೀಲೆಗಳನ್ನು ಸ್ವೀಕರಿಸಿ ಭಗವಂತನ ಸೇವೆಯಲ್ಲಿ ತಲ್ಲೀನನಾಗಿ ಅವನು ಮುಖ್ಯಮಂತ್ರಿ ಆದರೆ ಅವನು ಭಗವಂತ ನೇಮಿಸಿದ ಮುಖ್ಯಮಂತ್ರಿ. ಎಲ್ಲ ರಾಜಕೀಯ ತಂತ್ರಗಾರಿಕೆಗಳನ್ನು ಮಾಡಿ ಬೇಕಾಷ್ಟು ಕಡೆ ಹಣ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಖ್ಯಮಂತ್ರಿ ಆಗಬೇಕು ಅಂದರೆ ಭಗವಂತನ ಇಚ್ಛೆ ಅಲ್ಲ, ಇದು ರಾಜಕೀಯ ತಂತ್ರದ ನಿನ್ನ ಸ್ವಂತ ಇಚ್ಛೆ. ಅದೇನಾಗುತ್ತೋ ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ನಾವೇನು ಕಾಮೆಂಟ್ ಮಾಡೋಕ್ಕಾಗಲ್ಲ. ನೀವು ಸ್ವಲ್ಪ ಯೋಚನೆ ಮಾಡ್ತಾ ಹೋಗಿ, ಇದು ಭಗವಂತನ ಇಚ್ಛೆ ಆದರೆ ಭ್ರಷ್ಟಾಚಾರಿಗಳನ್ನಾಗಲಿ ಬೇರೆ ಯಾರೇ ಆಗಲಿ ಕುತಂತ್ರ ಮಾಡುವವರನ್ನಾಗಲಿ ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿಲ್ಲದವರನ್ನು ಮುಖ್ಯಮಂತ್ರಿ ಮಾಡುವುದಿಲ್ಲ. ಯಾಕಂದ್ರೆ ಅವನ ಇಚ್ಛೆ ಅದು ಅಲ್ವಾ? ಯೋಚನೆ ಮಾಡಿ. ಅಂದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನತಕ್ಕಂಥ ಜ್ಯೋತಿಷ್ಯ ದೇವರ ಇಚ್ಛೆ ಅಲ್ಲ, ಸಾಮಾನ್ಯವಾದ ಅವರ ಪ್ರಯತ್ನ. ರಾಜಕೀಯದಲ್ಲಿ ಎಲ್ಲ ತಂತ್ರಗಾರಿಕೆಗಳನ್ನು ಮಾಡಿ ಮುಂದೆ ಬರಬೇಕು ಅಂತಕ್ಕಂಥ ಅವರ ಪ್ರಯತ್ನ. ಅವರ ಪ್ರಯತ್ನಕ್ಕೆ ಇವರೆಲ್ಲರೂ ಸೇರಿಕೊಂಡು ಮೌಢ್ಯಗಳನ್ನು ಬಿತ್ತಿ ಗ್ರಹಗಳನ್ನು ಉಪಯೋಗಿಸ್ಕೊಂಡು ತಂತ್ರಗಾರಿಕೆ ನೆನೀತಾ ಇದ್ದಾರೆ, ಮನಸ್ಸುಗಳನ್ನು ಮೋಹಗೊಳಿಸಿ ಬಂಧಿಸಲು. ಈ ತತ್ವ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಯೋಚನೆ ಮಾಡಿ ನೋಡಿ. ಸೊ ನೀವು ತಮಾಷೆಯಾಗಿ ಎಲ್ಲವನ್ನು ಗಮನಿಸ್ತಾ ಹೋಗಿ. ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಜ್ಯೋತಿಷ್ಯಗಾರರು ಹೇಗೆ ಮಾತಾಡ್ತಾರೆ, ಆಗಲಿಲ್ಲ ಅಂದರೆ ಹೇಗೆ ಮಾತಾಡ್ತಾರೆ, ಇದನ್ನು ಗಮನಿಸಿದಾಗ ನೀವು ನಿಮ್ಮ ಬದುಕಿನಲ್ಲಿ ಎಚ್ಚರಿಕೆಯಿಂದ ಇರಬಹುದು. ಅಂದರೆ ಬೇಕಾಷ್ಟು ಸುಳ್ಳುಗಳನ್ನು ಹೇಳಿ ನಿಮ್ಮನ್ನು ನಂಬಿಸೋಕ್ಕೆ ಕಾಯ್ತಾ ಇರ್ತಾರೆ ಈ ಸಮಾಜದಲ್ಲಿ ಬುದ್ಧಿಜೀವಿಗಳು. ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಎಚ್ಚರಿಸೋಕ್ಕೋಸ್ಕರ ಈ ಚಿಕ್ಕ ವಿಡಿಯೋ ಮಾಡಿದ್ದೀನಿ, ಒಂದು ವಿಶ್ಲೇಷಣೆ ಮಾಡಿದ್ದೀನಿ. ಗಮನಿಸಿ ನೋಡಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆಗ ಎಲ್ಲವನ್ನು ಸಾಕ್ಷಿ ಭಾವದಿಂದ ನೋಡಿದಾಗ ನಿಮಗೆ ಸತ್ಯದ ಅರಿವಾಗುತ್ತೆ. ಅರ್ಥ ಆಯ್ತಾ? ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.